ಮಹಾಲಕ್ಷ್ಮಿ ಲೇಔಟ್ ಅಂತ ಗೋಪಾಲಯ್ಯ ಕ್ಷೇತ್ರ ಕಳೆದ ಕೆಲ ವರ್ಷಗಳಲ್ಲಿ ಅತ್ಯಂತ ಹೆಚ್ಚು ಸುದ್ದಿಯಲ್ಲಿದ್ದಂತಹ ಕ್ಷೇತ್ರ ಹೌದು. ಯಾಕೆ ಅಂತಂದ್ರೆ ನನ್ಗಿನ್ನೂ ನೆನಪಿದೆ, ಆಗ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ರಾಜೀನಾಮೆ ಕೊಡೋಕೆ ಅಂತ ರಮೇಶ್ ಕುಮಾರ್ ಸ್ಪೀಕರ್ ಅವರ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ತುಂಬ ಆಶ್ಚರ್ಯ ಆದಂತಹ 2 ವ್ಯಕ್ತಿಗಳು, 3 ವ್ಯಕ್ತಿಗಳು ಅಂತಲೇ ಹೇಳ್ಬೋದು, ನಾನು 3 ಜನ ಅಂತ ಹೇಳ್ತೀನಿ. ಯಾರ್ಯಾರು ಅಂದರೆ ಮುನಿರತ್ನ ಅವರು, ಗೋಪಾಲಯ್ಯನವರು ಮತ್ತು ಬೈರತಿ ಬಸವರಾಜ್ ಅವರು. ಇವ್ರು 3 ಜನ ತುಂಬಾ ಒಂಥರ ಶಾಕಿಂಗ್ ಕ್ಯಾಂಡಿಡೇಟ್ಸ್. ಯಾಕೆ ಅಂತಂದರೆ ತುಂಬ ಚೆನ್ನಾಗಿದ್ದವರು. JDS ಜೊತೆ ಗೋಪಾಲಯ್ಯನವರು ದೇವೇಗೌಡರ ಜೊತೆ ತುಂಬ ಚೆನ್ನಾಗಿದ್ರು. ನಾನೇನೋ ಅಪ್ಪಿತಪ್ಪಿ ಪಾಪ ಅಲ್ಲಿ ವಿಧಾನಸೌಧದಲ್ಲಿ ಓಡಾಡ್ತಾ ಇದ್ರೇನು ರಿಪೋರ್ಟರ್ಸ್ ನೋಡ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾನು 20 ಸರಿ ಫೋನ್ ಮಾಡಿ ಕೇಳಿದೆ. ಆಗ ಬೇರೆ ಚಾನಲಲ್ಲಿದ್ದೆ, ಸುಳ್ಳು ಹೇಳ್ಬೇಡ್ರಿ ಗೋಪಾಲಯ್ಯ ಅವ್ರೇನ್ರಿ ಅಂತ. ಇಲ್ಲ ಮೇಡಮ್ ಗೋಪಾಲಯ್ಯನವರೇ ಅಂತ. ಇಲ್ಲ ನೋಡಿ, ಅಲ್ಲಿ ಯಾರ್ಯಾರು ಸ್ಪೀಕರ್ಗೆ ರಾಜೀನಾಮೆ ಕೊಡಕ್ಕೆ ಬಂದಿದ್ದಾರೋ ಅವ್ರನ್ನೆಲ್ಲ ವಾಪಸ್ ಕರ್ಕೊಂಡು ಬರೋಕ್ಕೆ ಬಂದಿದ್ದಾರೆ ಅಂತೀರಿ, ಗೋಪಾಲಯ್ಯನವರು ಮತ್ತು ಮುನಿರತ್ನ ಅವರು ಅಂತ. ನಾನು ಇಲ್ಲ ಮೇಡಮ್ ಅವರೇ, ಸ್ಪೀಕರ್ಗೆ ರಾಜೀನಾಮೆ ಕೊಡಕ್ಕೆ ಅಂತ ಬಂದಿದ್ದಾರೆ ಅಂತ. ನಾನು ನಂಬಕ್ಕೆ ರೆಡಿ ಇಲ್ಲ. ಗೋಪಾಲಯ್ಯ ಸಾಧ್ಯ ಇಲ್ಲ, ಮುನಿರತ್ನ ಸಾಧ್ಯ ಇಲ್ಲ ಅಂತ. ಆಮೇಲೆ ಮುನಿರತ್ನ ಅವ್ರಿಗೆ ಮೈಕಿಟ್ರು ರಿಪೋರ್ಟರ್ಸು. ಸರ್ ಏನು ಸರ್ ನೀವು ಆಶ್ಚರ್ಯ, ನೀವು ಒಂಥರ ಇದು ಯಾವ ಬಸ್ಸು, ಇದು ಯಾವುದೋ ಬಸ್ ಅಂತಿದ್ರಲ್ಲಪ್ಪ ಇವ್ರನ್ನೆಲ್ಲ, ಎಸ್ ಬಿ ಅಮ್ಮ ಎಂಥದೋ ಎಂತ ಅಂತಿದ್ರು ಇವ್ರನ್ನ. ಆ ಥರ ಏನೋ ಸೋಮಶೇಖರು, ಬೈರತಿ ಬಸವರಾಜು, ಮುನಿರತ್ನ, SPM ಗ್ರೂಪ್ ಅಂತ. ಸೊ ಇವರೆಲ್ಲ ಅವಾಗ ತುಂಬ ಸ್ಟ್ರಾಂಗ್, ಇವಂದು ಅವ್ರು ಮಿನಿಸ್ಟರ್ ಅಲ್ಲದೆ ಇದ್ರು ಒಂದು ಸ್ವಲ್ಪ ತುಂಬ ಸ್ಟ್ರಾಂಗ್ ಆಗಿದ್ದಂಥವ್ರು. ಸೊ ನನಗೆ ಗೋಪಾಲಯ್ಯನವರು ಅಂದರೆ ತುಂಬ ಆಶ್ಚರ್ಯ ಆಗಿತ್ತು. ಅದೆಲ್ಲ ಹಳೇದು ಬಿಡಿ, ಬಟ್ ಆ ಒಂದು ಸಂದರ್ಭದಿಂದ ಮಹಾಲಕ್ಷ್ಮಿ ಲೇಔಟ್ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿ ಇತ್ತು. ಸೊ ಗೋಪಾಲಯ್ಯನವರು ಮತ್ತು ಅವರ ಪತ್ನಿ ಇಬ್ಬರು ಕೂಡ ತುಂಬ ಆಕ್ಟಿವ್ ಆ ವಿಚಾರದಲ್ಲಿ. ಏನೇ ಆಗಿರ್ಬೋದು, 2023ರ ಚುನಾವಣಾ ಫಲಿತಾಂಶ ಏನಿತ್ತು ಬನ್ನಿ ನೋಡೋಣ. ಎಸ್, ಗೋಪಾಲಯ್ಯ ಬಿಜೆಪಿ ಅಭ್ಯರ್ಥಿಯಾಗಿದ್ರು. 96,000 ಮತವನ್ನು ಪಡ್ಕೊಂಡಿದ್ರು. 60% ವೋಟ್ ಶೇರ್ ಪಡೆದಿತ್ತು ಬಿಜೆಪಿಯ ಗೋಪಾಲಯ್ಯರು. 60% ವೋಟ್ ಶೇರ್ನ ಪಡ್ಕೊಂಡಿದ್ರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ. ಇನ್ನು ಕಾಂಗ್ರೆಸ್ಸಿಂದ ಕೇಶವ ಮೂರ್ತಿ ಅವರು ಕೊನೆ ಕ್ಷಣದಲ್ಲಿ ಟಿಕೆಟ್ ಕೊಟ್ಟರು ಇವರಿಗೆ. ಅಲ್ಲೂ ಕೂಡ ಟಿಕೆಟ್ ಫೈಟ್ ಇತ್ತು. ಜೊತೆಗೆ ಕೆಲವರು ಟಿಕೆಟ್ ಕೊಡ್ತೀವಿ ಅಂದ್ರೂ ಕೂಡ ಬೇಡಪ್ಪ ನಾವು ಸ್ಪರ್ಧೆ ಮಾಡಲ್ಲ, ಗೋಪಾಲಯ್ಯ ವಿರುದ್ಧ ಸೋತ್ ಬಿಡ್ತೀವಿ ಅಂತ ಕೆಲವರು ಟಿಕೆಟ್ ಕೊಡ್ತೀವಿ ಅಂದ್ರೂ ಕೂಡ ಸ್ಪರ್ಧೆ ಮಾಡಿರಲಿಲ್ಲ ಅಂತ 2023ರಲ್ಲಿ. ಕೊನೆಗೆ ಎಕ್ಸ್ ಕಾರ್ಪೊರೇಟರ್ ಕೇಶವ ಮೂರ್ತಿ ಅವರು ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ಸಿಂದ. 45,000 ಮತವನ್ನು ಪಡ್ಕೊಂಡಿದ್ರು. ಇನ್ನು JDS ಇಂದ ರಾಜಣ್ಣ ಅವರು, ಕಮ್ಮಕ್ಷೇಪಲ್ ರಾಜಣ್ಣ ಅಂತ ಫೇಮಸ್ ಅವರು, 9,000 ಮತವನ್ನು ಪಡ್ಕೊಂಡಿದ್ರು. ನೋಡಿ 60%, 28%, 5%. ಸೊ ಹ್ಯೂಜ್ ಡಿಫ್ರೆನ್ಸ್. ರಾಜಣ್ಣ ಅವರಂತೂ ಸ್ಪರ್ಧೆ ಮಾಡೋಕ್ಕಿಂತ ಮುಂಚೆನೆ ಅಲ್ಲಿಂದ ಡ್ಯೂಟಿ ಹೇಳಿದ್ರು, 2-3 ದಿನ ಎಸ್ಕೇಪ್ ಆಗ್ಬಿಟ್ಟಿದ್ರು ಅವರು. ಸೊ ಗೋಪಾಲಯ್ಯ ಅವರು ಎಲ್ಲ ಪಕ್ಷಗಳಿಂದ ಸ್ಪರ್ಧೆ ಮಾಡಿದ್ದಾರೆ. JDS, ಕಾಂಗ್ರೆಸ್, BJP 3 ಪಕ್ಷಗಳಿಂದ ಅಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಮತ್ತು ಗೋಪಾಲಯ್ಯನವರು ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಾಗಿರ್ಬೋದು ಮತ್ತು ಜನರ ಜೊತೆ ಇರೋದಾಗಿರ್ಬೋದು, ಅದ್ರ ಮೂಲಕನೇ ಜನರ ಪ್ರೀತಿಯನ್ನು ಗಳಿಸಿದಂಥ ವ್ಯಕ್ತಿ ಗೋಪಾಲಯ್ಯನವ್ರಿಗೆ. ಅವ್ರ ಮಿಸ್ಸಸ್, ಅವ್ರ ಪತ್ನಿ ತುಂಬಾನೇ, ಅವರು ಕೂಡ ಡೆಪ್ಯೂಟಿ ಮೇಯರ್ ಆಗಿದ್ರು. ಆ್ಯಂಡ್ ಕ್ಷೇತ್ರದಲ್ಲಿ ಕೆಲಸ ಗೋಪಾಲಯ್ಯವರು ಬ್ಯುಸಿ ಇದ್ರು ಕೂಡ ಅವ್ರ ಪತ್ನಿ ತುಂಬಾ ಆಕ್ಟಿವ್ ಆಗಿರ್ತಾರೆ. ಸೊ ಅಭಿವೃದ್ಧಿ ಕೆಲಸದ ಮೂಲಕ ಜನಮನ್ನಣೆಯನ್ನು ಪಡೆದಿರುವಂತಹ ಶಾಸಕ. ಹಾಗಾದ್ರೆ ಗೋಪಾಲಯ್ಯನವರ ಹವಾ ಹಾಗೆ ಇದೆಯಾ? ಗೋಪಾಲಯ್ಯನವರ ಆ ಕದರು, ಆ ಒಂದು ಜನರ ವಿಶ್ವಾಸ ಈಗಲೂ ಕೂಡ ಮುಂದುವರೆದಿದೆಯಾ? ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನ ಗೋಪಾಲಯ್ಯನವ್ರನ್ನೇ ಮುಂದುವರಿಸೋದಕ್ಕೆ ಇಷ್ಟಪಡ್ತಾ ಇದ್ದಾರಾ? ಹಾಗಾದರೆ ಮಹಾಲಕ್ಷ್ಮಿ ಲೇಔಟ್ ಮತದಾರರ ಮೂಡ್ ಹೇಗಿದೆ ಬನ್ನಿ ನೋಡೋಣ. ಎಸ್, ಅಭ್ಯರ್ಥಿ ಯಾರೇ ಆಗಿರಲಿ, ಗೋಪಾಲಯ್ಯ ಯಾವ ಪಾರ್ಟಿ ಇದ್ರೆ ಅವ್ರಿಗೆ ಮತ ಹಾಕ್ತಾರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅಂತ. ಸೊ ಗೋಪಾಲಯ್ಯ ಅವರಿಗೆ ಮತ ಹಾಕ್ತಾರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅನ್ನೋ ಲೆಕ್ಕಾಚಾರ ಬರ್ತಾ ಇದೆ. ಇನ್ನು ಕ್ಷೇತ್ರದಲ್ಲಿ JDS ಮತ್ತು BJP ಈಗ ಒಗ್ಗಟ್ಟಿಂದ ಹೋರಾಟ ಮಾಡ್ತಾರೆ, ಮತ್ತಷ್ಟು ಬಲ ಸಿಗುತ್ತೆ ಗೋಪಾಲಯ್ಯ ಅವ್ರಿಗೆ. ಇನ್ನು ದೇವೇಗೌಡರ ಆಪ್ತರಾಗಿದ್ರು, ತುಂಬ ದೊಡ್ಡ ಮಟ್ಟದಲ್ಲಿ ತುಂಬ ಅವರು ಆಗಲೇ ಮೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಬಿಟ್ಟು ಬರಲ್ಲ, ಅಷ್ಟು ದೊಡ್ಡ ಮಟ್ಟದ ಆಪ್ತತೆ ಇತ್ತು ಅವ್ರ ಜೊತೆ, ದೇವೇಗೌಡ ಕುಟುಂಬದ ಜೊತೆ ಗೋಪಾಲಯ್ಯ ಅವರಿಗೆ. ಸೊ ಆದರೂ ಅವರು ಬಿಜೆಪಿ ಬಂದರೂ ಕೂಡ ಒಕ್ಕಲಿಗ ಸಮುದಾಯ ಗೋಪಾಲಯ್ಯ ಅವರ ಕೈ ಬಿಟ್ಟಿಲ್ಲ ಮಹಾಲಕ್ಷ್ಮಿ ಲೇಔಟ್ನಲ್ಲಿ. ಅದಕ್ಕೆ ಅವರ ಗೆಲುವೇ ಸಾಕ್ಷಿ.
ಆಲ್ ರೈಟ್, ಹಾಗಾದ್ರೆ ಮೂಡ್ ಆಫ್ ಮಹಾಲಕ್ಷ್ಮಿ ಲೇಔಟ್ ಏನು ಬನ್ನಿ ನೋಡೋಣ. ಏನು ಆಶ್ಚರ್ಯ ಇಲ್ಲ, ಗೋಪಾಲಯ್ಯ ಗೆಲುವು ಭದ್ರ ಆಗಿದೆ. ಏನೇನು ಏನ್ ಆಶ್ಚರ್ಯ ಇಲ್ಲ, ಏನು ಒಂಥರ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಇಲ್ಲ. ಆಸ್ ಎಕ್ಸ್ಪೆಕ್ಟೆಡ್ ಗೋಪಾಲಯ್ಯನವರು ಅವರ ವರ್ಚಸ್ಸು ಏನೂ ಕಡಿಮೆ ಆಗಿಲ್ಲ, ಅವರ ಸ್ಥಾನ ಭದ್ರವಾಗಿದೆ. ಅವ್ರು ಮಾತಾಡೋದು ಕಡಿಮೆ, ಹೌದು, ಅವ್ರ ಕೆಲಸ ಕೆಲಸ ಜಾಸ್ತಿ, ಕೆಲಸ ಆಗ್ತಾ ಇರುತ್ತೆ ಅವ್ರ ಕೆಲಸ ಜಾಸ್ತಿ ಮಾತಾಡುತ್ತೆ. ಹಂಗ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬಟ್ ಆಸ್ ಇಫ್ ನಾವು ಗೋಪಾಲಯ್ಯನವರು ಭದ್ರವಾಗಿದ್ದಾರೆ, ನೋ ವರಿ.